ಹಾಯ್ ಫ್ರೆಂಡ್ಸ್, ನಾನಿಂದು ಮಕ್ಕಳ ಪ್ರಾಜೆಕ್ಟಿಗೆ ಸುಲಭವಾಗುವಂತಹ ಸ್ಟೆಥೋಸ್ಕೋಪ್ ಮಾಡುವಂತಹ ವಿಧಾನವನ್ನು ನಿಮ್ಮೊಂದಿಗೆ ಹಂಚಿಕೊಳ್ತಾ ಇದ್ದೇನೆ. ವೈವಿಧ್ಯಮಯ ಯೂಟ್ಯೂಬ್ ಚಾನೆಲಿಗೆ ನಿಮಗೆಲ್ಲರಿಗೂ ಆತ್ಮೀಯವಾದಂತಹ ಸ್ವಾಗತ. ನಾನು ನಿಮ್ಮ ಪ್ರಜ್ಞಾ ರವೀಶ್. ಮೊದಲಿಗೆ ನಾನು 30-60 ಸೆಂಟಿಮೀಟರ್ ಉದ್ದದ ಟ್ರಾನ್ಸ್ಪರೆಂಟ್ ಪೈಪ್, ಒಂದು ಸಣ್ಣ ಫನೆಲ್, ಸೀಸರ್, ರಬ್ಬರ್ ಬ್ಯಾಂಡ್ ಅಥವಾ ಗಮ್ ಟೇಪ್ ಹಾಗೂ ಬಲೂನ್ ಇಷ್ಟನ್ನು ಸ್ಟೆಥೋಸ್ಕೋಪ್ ಮಾಡಲಿಕ್ಕೆ ತಗೊಂಡಿದ್ದೇನೆ. ಮೊದಲಿಗೆ ನಾನು ಈ ಪೈಪಿನ ತುದಿಯನ್ನು ಉರಿಸಿಕೊಳ್ತಾ ಇದ್ದೇನೆ. ಯಾಕೆಂದರೆ ಈ ಟ್ಯೂಬಿನ ತುದಿ ನನ್ನ ಫನೆಲಿನ ತುದಿಗೆ ಕಂಪೇರ್ ಮಾಡಿದರೆ ತುಂಬ ಅಗಲ ಇತ್ತು. ಹಾಗಾಗಿ ಫನೆಲಿನ ತುದಿಗೆ ಅದನ್ನು ಫಿಕ್ಸ್ ಮಾಡಬೇಕು ಅಂತ ಹೇಳುವ ಉದ್ದೇಶದಿಂದ ನಾನು ಅದನ್ನು ಸ್ವಲ್ಪ ಬಿಸಿ ಮಾಡಿಕೊಂಡೆ. ಬಲೂನನ್ನು ಕೂಡ ಹಾಗೆ ನಾನು ಸ್ವಲ್ಪ ಕತ್ತರಿಸಿದೆ. ಯಾಕೆಂದರೆ ಫನೆಲಿನ ಸೈಜಿಗೆ ಕಂಪೇರ್ ಮಾಡಿದರೆ ಬಲೂನ್ ಸ್ವಲ್ಪ ಸಣ್ಣ ಇತ್ತು. ಹಾಗಾಗಿ ನಾನು ಅದನ್ನು ಕಟ್ ಮಾಡಿಕೊಂಡೆ. ನಿಮ್ಮ ಪೈಪಿನ ಟ್ಯೂಬಿನ ಡೈಮೆನ್ಷನ್ ಫನೆಲಿನ ಡೈಮೆನ್ಷನಿಗಿಂತ ಸಣ್ಣ ಇದ್ದರೆ ಬಿಸಿ ಮಾಡುವಂತಹ ಅಗತ್ಯ ಇಲ್ಲ. ಹಾಗೂ ಬಲೂನಿನ ಸೈಜು ಸ್ವಲ್ಪ ದೊಡ್ಡ ಇತ್ತು ಅಂತ ಆದರೆ ಅದನ್ನು ಕಟ್ ಮಾಡಿಕೊಳ್ಳುವಂತಹ ಅಗತ್ಯ ಇಲ್ಲ. ನೆಕ್ಸ್ಟು ನಾನು ಅದನ್ನು ಚೆನ್ನಾಗಿ ಗಮ್ ಟೇಪಲ್ಲಿ ಫಿಕ್ಸ್ ಮಾಡಿಕೊಂಡು ಉಳಿದಂತಹ ತುದಿಯನ್ನು ಸ್ವಲ್ಪ ಸೀಸರಲ್ಲಿ ಕಟ್ ಮಾಡಿ ಆದ ಮತ್ತೆ ಎಷ್ಟು ಚೆನ್ನಾಗಿ ನಮಗೆ ಚೆಸ್ಟ್ ಪೀಸ್ ರೆಡಿ ಆಯಿತು ನೋಡಿ. ತುಂಬ ಚೆನ್ನಾಗಿ ನಮಗೆ ಚೆಸ್ಟ್ ಪೀಸ್ ರೆಡಿ ಆಯಿತು. ನೆಕ್ಸ್ಟು ನಾವು ಈ ಫನೆಲಿನ ತುದಿಗೆ ಪೈಪನ್ನು ಫಿಕ್ಸ್ ಮಾಡುವ. ಪೈಪನ್ನು ನಿಧಾನವಾಗಿ ಕೇರ್ಫುಲ್ಲಾಗಿ ಫಿಕ್ಸ್ ಮಾಡಿಕೊಳ್ಬೇಕು. ಚೆನ್ನಾಗಿ ಪೈಪು ಚೆಸ್ಟ್ ಪೀಸಲ್ಲಿ ಕೂತ ನಂತರ ಸ್ಟೆಥೋಸ್ಕೋಪ್ ಚೆನ್ನಾಗಿ ರೆಡಿ ಆಗ್ತದೆ. ನೋಡಿ ನಮ್ಮ ಸ್ಟೆಥೋಸ್ಕೋಪ್ ಎಷ್ಟು ಚೆನ್ನಾಗಿ ರೆಡಿಯಾಗಿದೆ ಅಂತ ನೋಡೋದು ಮಗಳು. ಸ್ಟೆಥೋಸ್ಕೋಪಲ್ಲಿ ಎಂತ ನೋಡೋದು? ಹಾರ್ಟ್ ಬೀಟ್ ಆಗುವುದನ್ನು. ಹೌದಾ? ಕೇಳಿಸ್ತಾ ಉಂಟಾ? ಟಕ್ ಟಕ್ ಅಂತ. ಹೌದಾ? ಲಬ್ ಡಬ್ ಅಂತಲ್ಲ.